ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅತ್ಯಾಚಾರಿಗಳ ಪರವಾದಂತಹ ಹೋರಾಟ ನಡೀತಾ ಇದೆ. ಹೌದು, ಕುಡುಮ ಅಂತಕ್ಕಂಥ ಹೆಸರಿನ ಗ್ರಾಮವನ್ನ ಧರ್ಮ ದೇವತೆಗಳು ನೆಲೆಸಿರುವ ಕಾರಣ ಬಹಳ ವರ್ಷಗಳ ಹಿಂದೆ ಅದನ್ನ ಧರ್ಮಸ್ಥಳ ಅಂತ ಬದಲಾಯಿಸಿಕೊಂಡಿದ್ದಾರೆ. ಇವಾಗ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಮಾತಾಡುವಾಗ ಆ ಗ್ರಾಮದ ಹೆಸರನ್ನ ಹೇಳ್ತಾ ಇದ್ದಾರೆ ಹೊರತು ಅಲ್ಲಿರುವಂತಹ ದೈವ ದೇವರುಗಳನ್ನ ಯಾರೂ ಕೂಡ ನಿಂದನೆ ಮಾಡ್ತಾ ಇಲ್ಲ. ಎಲ್ಲಾ ಪಕ್ಷದವರು, ಸಂಘಟನೆಯವರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಬಿಟ್ಟಿ ಪ್ರಚಾರ ತಗೊಳ್ಳೋದನ್ನ ಬಿಟ್ಬಿಡಿ. ಇಷ್ಟು ದಿನ ನ್ಯಾಯದ ಪರ ಹೋರಾಟ ಮಾಡುವಂತ ನೈತಿಕತೆ ಇಲ್ಲದೆ ಜೀವಂತ ಶವಗಳ ತರ ಇದ್ದಂತ ನೀವು ಇವತ್ತು ಯಾವನೋ ಕರೆ ಕೊಟ್ಟಂತ ಧರ್ಮಕ್ಷೇತ್ರ ಸಂರಕ್ಷಣೆ ಹೊರಟಿದ್ದೀರಲ್ಲ, ಇದಕ್ಕಿಂತ ನಾಚಿಕೆಗಡಿನ ವಿಷಯ ಇನ್ನೊಂದಿಲ್ಲ. ಮಹಿಳೆಯರ ಬಗ್ಗೆ ಅಪಮಾನ ಮಾಡಿ ಅದೇ ಮಹಿಳೆಯರಿಂದ ಚಪ್ಪಲಿಲಿ ಹೊಡೆಸ್ಕೊಂಡು ತನ್ನ ಚಾನೆಲ್ಗಳನ್ನ ಬಂದ್ ಮಾಡಿಸಿ ಓಡಿದಂತ ರಾಕೇಶ್ ಶೆಟ್ಟಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ. ಇವತ್ತು ಸಾರ್ವಜನಿಕ ದೇವಸ್ಥಾನ ಒಬ್ಬ ಧರ್ಮದರ್ಶಿಯ ಹೆಸರಿಗಿದ್ರು ಕೂಡ ಮಾತಾಡೋ ಯೋಗ್ಯತೆ ಇಲ್ಲದಿರುವ ಗಿಳಿಮರಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ. ಇನ್ನೊಬ್ಬ ತನ್ನ ತಾಯಿಯ ಬೆಲೆನೇ ಗೊತ್ತಿಲ್ಲ, ರೇಪ್ ಅಂಡ್ ಮರ್ಡರ್ ಆದಂತ ಹೆಣ್ಣು ಮಕ್ಕಳ ಸಾವನ್ನ ಪವಿತ್ರ ಸಾವು ಅಂತನಲ್ಲ ಬೇವರ್ಸಿ ಕೀರ್ತಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ. ಗೊತ್ತೋ ಗೊತ್ತಿಲ್ಲನೋ ನೀವುಗಳು ಹೊರಟಿರುವುದು ಧರ್ಮಕ್ಷೇತ್ರ ಸಂರಕ್ಷಣೆಗಲ್ಲ, ಬದಲಾಗಿ ಗೂಂಡಗಳ, ಅತ್ಯಾಚಾರಿಗಳ ಸಂರಕ್ಷಣೆಗೆ. ಹೆಣ್ಣನ್ನ ಗೌರವಿಸುವಂತ ಈ ಭೂಮಿಲಿ ಒಬ್ಬ ಭಯೋತ್ಪಾದಕನಿಂದಲೂ ಸಾಧ್ಯವಾಗಲ್ಲ ಅಷ್ಟೊಂದು ಕ್ರೂರವಾಗಿ ಅತ್ಯಾಚಾರ, ಕೊಲೆ ಮಾಡಿ ಬಿಸಾಕಿದಿರಲ್ಲ, ಆ ಸಂದರ್ಭ ಹೆಣ್ಣು ಮಕ್ಕಳು ಅನುಭವಿಸಿರುವಂತ ನೋವು, ಇವತ್ತಿಗೂ ಕೂಡ ಅವರನ್ನ ಕಳ್ಕೊಂಡು ಅವರ ತಾಯಂದಿರು ಹಾಕ್ತಿರುವಂತ ಕಣ್ಣೀರು ಬರೀ ಅತ್ಯಾಚಾರಿಗಳನ್ನ ಮಾತ್ರ ಅಲ್ಲ, ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಬೇವರ್ಸಿಗಳು, ಇವರನ್ನು ಕೂಡ ಸುಮ್ಮನೆ ಬಿಡಲ್ಲ. ಸತ್ಯ, ಧರ್ಮ, ನ್ಯಾಯ, ನೀತಿಗೆ ಇನ್ನೊಂದು ಹೆಸರೇ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ. ಕಾನೂನಿನ ಕಣ್ಣಿಂದ ನೀವು ಯಾವಾಗಲೂ ತಪ್ಪಿಸಿಕೊಳ್ತಾನೆ ಇರ್ಬೋದು, ಆದ್ರೆ ದೇವುಗಳ ಕಣ್ಣಿಂದಲ್ಲ. ಮುಂದಿನ ದಿನಗಳಲ್ಲಿ ಪಾಪಿಗಳ ಅಂತ್ಯ ತುಂಬಾ ಭೀಕರವಾಗಿರುತ್ತೆ. ದಯವಿಟ್ಟು ಮನುಷ್ಯತ್ವ, ಮಾನವೀಯತೆ ಉಳ್ಳಂತ ಜನರು ಕ್ಷೇತ್ರ ಸಂರಕ್ಷಣೆ ಅನ್ನುವಂತ ನಕಲಿ ಹಿಂದುತ್ವವಾದಿಗಳ ಹೋರಾಟದಲ್ಲಿ ಭಾಗವಹಿಸಬೇಡಿ. ಯಾಕಂದ್ರೆ ನಮ್ಮ ಹೋರಾಟ ಏನಿದ್ರು ನೊಂದವರ ಪರವಾಗಿರ್ಬೇಕು ಹೊರತು ಕೊಂದವರ ಪರವಾಗಲ್ಲ. ಅರ್ಥ ಆಯ್ತು ಅನ್ಕೊಳ್ತೀನಿ. ಜೈ ಅಣ್ಣಪ್ಪ ಸ್ವಾಮಿ, ಜೈ ಮಂಜುನಾಥ ಸ್ವಾಮಿ.